ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ಅಧ್ಯಾಯದಿಂದ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ S n ಭಾಗಿಸು 2 ಬ್ರಾಕೆಟ್ 2 ಇಂಟು a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಇಂಟು d ಬ್ರಾಕೆಟ್ ಕಂಪ್ಲೀಟ್. ಈ ಒಂದು ಸೂತ್ರದಲ್ಲಿ S ಎಂದರೆ ಪದಗಳ ಮೊತ್ತ, ಎ ಅಂದರೆ ಮೊದಲ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಜೊತೆಗೆ ಎನ್ ಅಂದರೆ ಪದಗಳ ಸಂಖ್ಯೆ. ಈ ಒಂದು ಪ್ರಶ್ನೆಗೆ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಈ ರೀತಿ ಇದೆ. ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು? ಪರಿಹಾರ. ಈ ಒಂದು ಉದಾಹರಣೆಯಲ್ಲಿ ಎರಡನೇ ಪದ 14 ಅಂತ ಕೊಟ್ಟಿರುತ್ತಾರೆ. ಅದಕ್ಕೆ ನಾವಿಲ್ಲಿ a2 = 14 ಎಂದು ಬರೆದುಕೊಳ್ಳಬೇಕು. ಅದೇ ರೀತಿ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 18 ಎಂದು ಕೊಟ್ಟಿರುತ್ತಾರೆ. ಅದಕ್ಕೆ ನಾವಿಲ್ಲಿ a3 = 18 ಎಂದು ಬರೆದುಕೊಳ್ಳಬೇಕು. ನೆಕ್ಸ್ಟ್ ಇಲ್ಲಿ a2 ಅಂದರೆ ಸಮಾಂತರ ಶ್ರೇಣಿ ಎರಡನೇ ಪದ. ಸಮಾಂತರ ಶ್ರೇಣಿ ಎರಡನೇ ಪದದ ಆದರ್ಶ ರೂಪ a ಪ್ಲಸ್ 2d ಅಂತ ಹೇಳಿ. ಇಲ್ಲ, ಇದು ಮೂರನೇ ಪದ. ಸಮಾಂತರ ಶ್ರೇಣಿಯ ಮೂರನೇ ಪದದ ಆದರ್ಶ ರೂಪ a ಪ್ಲಸ್ 2d 18ಕ್ಕೆ ಸಮವಾಗಿದೆ. ಅದರ ಕೆಳಗಡೆ ಸಮಾಂತರ ಶ್ರೇಣಿ ಎರಡನೇ ಪದ, ಅದರ ಆದರ್ಶ ರೂಪ a ಪ್ಲಸ್ d = 14. ಈಗ ಈ ಹೇಳಿಕೆಯನ್ನು ನಾವು ಎರಡನೇ ಹೇಳಿಕೆ ಆಮೇಲೆ ಕೆಳಗಡೆ ಇರತಕ್ಕಂಥದ್ದನ್ನು ಒಂದನೇ ಹೇಳಿಕೆ ಎಂದು ತೆಗೆದುಕೊಂಡು ಎರಡನೇ ಹೇಳಿಕೆಯಲ್ಲಿ ಒಂದನೇ ಹೇಳಿಕೆಯನ್ನು ಮೈನಸ್ ಮಾಡ್ಕೋಬೇಕು. ಪ್ಲಸ್ ಇದ್ದಿದ್ದ ಮೈನಸ್, ಮೈನಸ್ ಇದ್ದು ಪ್ಲಸ್ ಮಾಡ್ಕೋಬೇಕು. ಎಲ್ಲ ಚಿಹ್ನೆಗಳು ಪ್ಲಸ್ ಇರೋದ್ರಿಂದ ಎಲ್ಲವೂ ಮೈನಸ್ ಆಗಿಬಿಡ್ತಾವೆ ಇಲ್ಲಿ. ಆಮೇಲೆ ಇಲ್ಲಿ ಪ್ಲಸ್ ಎ ಮೈನಸ್ ಕ್ಯಾನ್ಸಲ್ ಆಗ್ತೈತಿ. 2d ಮೈನಸ್ 1d ತೆಗೆದ್ರೆ 1d ಉಳಿತೈತಿ. ಆಮೇಲೆ 18ರಲ್ಲಿ 14 ಕಳಿಬೇಕು. ಡಿ ಯ ಬೆಲೆ -4 ಬರ್ತೈತಿ, ಪ್ಲಸ್ 4 ಬರ್ತೈತಿ. ಮುಂದುವರಿದು ಇಲ್ಲಿ ಡಿ ಯ ಬೆಲೆ ಪ್ಲಸ್ 4ಅನ್ನು ನಾವಿಲ್ಲಿ ಒಂದನೇ ಹೇಳಿಕೆ a ಪ್ಲಸ್ ಡಿ = 14. ಈ ಒಂದು ಹೇಳಿಕೆಯಲ್ಲಿ a ಪ್ಲಸ್ ಡಿ ಯ ಬೆಲೆ 4ಅನ್ನು ಆದೇಶ ಮಾಡಿದಾಗ a ಪ್ಲಸ್ 4 = 14 ಆಗ್ತೈತಿ. ಮುಂದುವರಿದು a ಇದು 14 ಪ್ಲಸ್ 4 ಈ ಕಡೆ ಬಂದಾಗ -4. 14ರಲ್ಲಿ 4ಅನ್ನು ಕಳಿಬೇಕು. a ಯ ಬೆಲೆ ಪ್ಲಸ್ 10 ಬರ್ತೈತಿ. ಇಲ್ಲಿ a ಬೆಲೆ ಪ್ಲಸ್ 10 ಬಂದ ನಂತರ ನಮಗೆ ಸಿಕ್ಕಿರತಕ್ಕಂಥ ಮಾಹಿತಿ a ಯ ಬೆಲೆ 10, ಡಿ ಯ ಬೆಲೆ 4, ಆಮೇಲೆ ಸಮಾಂತರ ಶ್ರೇಣಿ 51 ಪದಗಳವರೆಗಿನ ಮೊತ್ತ ಅಂದರು. ಅಂದರೆ ಇಲ್ಲಿ n ನ ಬೆಲೆ 51. ಈಗ ನಾವು S n/2 ಬ್ರಾಕೆಟ್ 2 ಇಂಟು a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಇಂಟು ಡಿ. ಈ ಒಂದು ಸೂತ್ರದಲ್ಲಿ a ಯ ಬೆಲೆ 10 ಜೊತೆಗೆ ಡಿ ಯ ಬೆಲೆ 4 ಆಮೇಲೆ n ನ ಬೆಲೆ 51ಅನ್ನು ಆದೇಶಿಸಿದಾಗ S n ಇದೆ. n ನ ಬೆಲೆ ಪದಗಳ ಸಂಖ್ಯೆ 51. 51/2 ಬ್ರಾಕೆಟ್ 2 ಇಂಟು a. ಇಲ್ಲಿ a ಅಂದರೆ ಮೊದಲ ಪದ 10. ಅದಕ್ಕೆ ಇಲ್ಲಿ a ಯ ಜಾಗದಲ್ಲಿ 10ಅನ್ನು ಬರೆದುಕೊಳ್ಳೋಣ. ಪ್ಲಸ್ ಬ್ರಾಕೆಟ್ n ಮೈನಸ್ 1. n ಅಂದರೆ 51 ಪದಗಳ ಸಂಖ್ಯೆ. 51 ಮೈನಸ್ 1 ಬ್ರಾಕೆಟ್ ಪೂರ್ಣ ಗುಂಡ್ಲೆ ಡಿ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ 4 ಬಂದಿದೆ. ನೆಕ್ಸ್ಟ್ ಬ್ರಾಕೆಟ್ ಪೂರ್ಣ. ಮುಂದೆ ಈ ಒಂದು ಸಮೀಕರಣವನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸಬೇಕು. S ಇಲ್ಲಿ 51ಕ್ಕೆ 2ರಿಂದ ಕಡತ ಹೊಡ್ಯಾಕೆ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ಲ. ಅದಕ್ಕೆ ಇದು ಹೆಂಗೈತ್ಲೆ ಹಂಗೆ ಬರ್ಕೋಬೇಕು. ಬ್ರಾಕೆಟ್ ಒಳಗಡೆ 2 × 10. 2 × 10, 10ಕ್ಕೆ ನಾವು 2ರಲ್ಲಿ ಗುಣಾಕಾರ ಮಾಡಿದಾಗ 20 ಬರ್ತೈತಿ. ಪ್ಲಸ್ ಮುಂದುವರೆದು 51 ಮೈನಸ್ 1. ಈ 51ರಲ್ಲಿ 1ಅನ್ನು ಕಳೆದಾಗ 50 ಬರುತ್ತದೆ. ಜೊತೆಗೆ 50ಕ್ಕೆ ನಾವು 4ರಿಂದ ಗುಣಾಕಾರ ಮಾಡಬೇಕು. 4ರಿಂದ ಗುಣಾಕಾರ ಮಾಡಿದಾಗ 54 200 ಆಗ್ತೈತಿ. ಅದಕ್ಕೆ ಇಲ್ಲಿ 51/2 ಬ್ರಾಕೆಟ್ 20 ಪ್ಲಸ್ 200 ಬ್ರಾಕೆಟ್ ಕಂಪ್ಲೀಟ್. ನೆಕ್ಸ್ಟ್ S ಇದನ್ನು ಹೆಂಗೈತ್ಲೆ ಮತ್ತು ಹಾಗೆ ಬರ್ಕೊಳ್ಳೋಣ. 51/2 ಇಂಟು 200 ಪ್ಲಸ್ 20ಅನ್ನು ಕೂಡಿಸಿದಾಗ ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ನಮಗೆ ಇಲ್ಲಿ 220 ಬರ್ತೈತಿ. ನೆಕ್ಸ್ಟ್ S 51. ಈಗ 220ಕ್ಕೆ ನಾವೇನು ಮಾಡೋಣ ಅಂತಂದ್ರೆ 2ರಿಂದ ಕಡತ ಹೊಡೆದಾಗ 2 1 ಇಲ್ಲಿ 2 1 ಇಲ್ಲಿ 2 1 ಈ 0 ತೊಗೊಂಡಾಗ ಇಲ್ಲಿ ಎಷ್ಟು ಬರ್ತಂದ್ರೆ 110 ಬತ್ತು. ನೆಕ್ಸ್ಟ್ ಕೆಳಗಡೆ S 51 ಗುಂಡ್ಲೆ ಈ 110ಅನ್ನು ಇಲ್ಲಿ ಬರ್ಕೋಬೇಕು ಕಡತ ಹೊಡೆದ ಬೆಲೆಯನ್ನು. ನೆಕ್ಸ್ಟ್ ನಾವಿಲ್ಲಿ ಮುಂದುವರೆದು 51ಕ್ಕೆ 110ರಿಂದ ಗುಣಾಕಾರ ಮಾಡಿದಾಗ
ಎಷ್ಟು ಬರ್ತದೆ ಅಂದ್ರೆ 5610. ಅದಕ್ಕಿಲ್ಲಿ ಈ ಒಂದು ಸಮಾಂತರ ಶ್ರೇಣಿಯ 51 ಪದಗಳವರೆಗಿನ ಮೊತ್ತ ಎಷ್ಟಂತಂದ್ರೆ 5610. ಈ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಥವಾ 4 ಅಂಕಕ್ಕೆ ಕೇಳಲಾಗಿರುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.